ಸೊ ಉದ್ಯೋಗವನ್ನು ಅವರು ಪಡೆಯುವ ರೀತಿ ಹೆಲ್ಪ್ ಮಾಡಲಿಕ್ಕೆ ಈ ಪ್ರೋಗ್ರಾಮ್ಸ್ ಎಲ್ಲ ನಾವು ಇಟ್ಕೊಂಡಿದ್ದೀವಿ. ಈ ಕಲಿಕೆ ಜೊತೆ ಕೌಶಲ್ಯ ಎನ್ನುವುದು ಕಾಲೇಜಲ್ಲಿ ಓದ್ತಾ ಇದ್ದಿದ್ದವರುಗಳಲ್ಲಿ ಲಾಸ್ಟ್ 2 ಸೆಮಿಸ್ಟರ್ನಲ್ಲಿ ಯಾರು ಓದ್ತಾ ಇದ್ದಾರೋ ಅವರುಗಳಿಗೆ ಟ್ರೈನಿಂಗ್ ಕೊಡುವುದು. ಅವರುಗಳಿಗೆ ಟ್ರೈನಿಂಗ್ ಕೊಟ್ಟಿದ್ರೆ ಹೊರಗಡೆ ಹೋಗುವಾಗ ಸೊ ಅವರುಗಳಿಗೆ ಜಾಬ್ಸ್ ಎಲ್ಲ ಸಿಗ್ತದೆ ಎನ್ನುವ ಒಂದು ಪಾಯಿಂಟ್ ಆಫ್ ವ್ಯೂ ಇದ್ದ ಆ ಪ್ರೋಗ್ರಾಮ್ ನಾವು ತಗೊಂಡಿದ್ದೀವಿ. ಇಂಡಸ್ಟ್ರಿಯಲ್ ಲಿಂಕೇಜ್ ಸೆಲ್ ಎನ್ನುವ ಪ್ರೋಗ್ರಾಮ್ ಯಾವ ರೀತಿ ಇದೆ ಅಂದ್ರೆ, ಆಲ್ರೆಡಿ ಕಾಲೇಜ್ ಕೋರ್ಸಸ್ ಎಲ್ಲ ಮುಗಿಸಿರ್ತಾರೆ, ಡಿಪ್ಲೊಮಾ ಮುಗಿಸಿರ್ತಾರೆ, ಡಿಗ್ರೀಸ್ ಮುಗಿಸಿರ್ತಾರೆ. ಅವರು ಜಾಬ್ ಸಿಗೋ ರೀತಿ ಕಂಪನೀಸ್ ಜೊತೆನೆ ಟೈ ಅಪ್ ಮಾಡಿ ಕಂಪನೀಸ್ ವತಿಯಿಂದನೇ ಟ್ರೈನಿಂಗ್ ಅನ್ನು ಆರ್ಗನೈಸ್ ಮಾಡಿ ಸೊ ಅವ್ರಿಗೆ ಆ ಟ್ರೈನಿಂಗ್ ಪ್ರೋಗ್ರಾಮ್ ಮುಗಿದ ಕೂಡಲೇ ಅವ್ರಿಗೆ ಜಾಬ್ ಸಿಗೋ ರೀತಿ ಇರುವ ಪ್ರೋಗ್ರಾಮ್ ಆ ಇಂಡಸ್ಟ್ರಿಯಲ್ ಲಿಂಕೇಜ್ ಸೆಲ್ ಎನ್ನುವ ಪ್ರೋಗ್ರಾಮ್. ಇದು ಎರಡು ಮೇನ್. ಇದಕ್ಕೂ ನಾವು ಇದು ಯಾಕೆ ನಾನು ಇದು ಹೇಳ್ತಾ ಇದ್ದೀನಿ ಅಂದ್ರೆ, ಅದಕ್ಕೂ ಇದಕ್ಕೆ ಏನ್ ಡಿಫರೆನ್ಸ್ ಎನ್ನುವುದು ನಾವು ಇಲ್ಲಿ ಸ್ವಲ್ಪ ಗಮನಿಸಬೇಕು. ಅದು ಎರಡು ಏನಿದೆ ಅಂದ್ರೆ, ಅವರು ಅದಕ್ಕೆ ತಕ್ಕಂತೆ ದೇ ಹ್ಯಾವ್ ಟು ಅದು ಕೋರ್ಸ್ ಓದಿರಬೇಕು, ಡಿಪ್ಲೊಮಾನೋ ಡಿಗ್ರಿನೋ ಅಥವಾ ಕಾಲೇಜ್ನಲ್ಲಿ ಅವ್ರು ಓದಿರಬೇಕು. ಇಂಡಸ್ಟ್ರಿಯಲ್ ಲಿಂಕೇಜ್ ಸೆಲ್ ನಲ್ಲಿ ಮಾಡುವಾಗ ಕೂಡ ಕನ್ಸರ್ನ್ ಫಸ್ಟ್ ಅಲ್ಲಿ ಏನ್ ಬರ್ತದೆ, ಟೆಕ್ನಿಕಲ್ ಏನ್ ಪಾಲಿಟೆಕ್ನಿಕ್ ಓದಿರಬೇಕು, ITA ಓದಿರಬೇಕು, ಆ ರೀತಿ ಸಮ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಇರ್ತದೆ. ಅವರುಗಳಿಗೆ ಇದೆಲ್ಲ ಆ ಎರಡು ಪ್ರೋಗ್ರಾಮ್ ಅವರುಗಳಿಗೆ ಸೀಮಿತವಾಗಿರ್ತದೆ. ಬಟ್ ಈ ಸೆಡಾಕ್ ಪ್ರೋಗ್ರಾಮ್ ಏನಿದೆ, ಸೆಡಾಕ್ ಜೊತೆ ನಾವು ಏನ್ ಮಾಡಿದೀವಿ, ಇದರಲ್ಲಿ ಮೇಜರ್ಲಿ ನಾವು ಓನ್ಲಿ ಎಜುಕೇಶನ್ ಇಷ್ಟು ಕ್ವಾಲಿಫಿಕೇಶನ್ ಇದ್ದಿದ್ರೆ ಮಾತ್ರ ಮಾಡಬೇಕು ಎನ್ನುವುದು ಇದರಲ್ಲಿ ಇಲ್ಲ. ನಮ್ಮ ಇದರಲ್ಲಿ ಗ್ರಾಮೀಣ ಭಾಗದಲ್ಲಿ ಬಹಳಷ್ಟು ಯೂತ್ಗಳು, ಯುವಕರು, ಮಹಿಳೆಯರು ಅವರುಗಳಿಗೆಲ್ಲ ಜಾಬ್ ಸಿಗಬೇಕು ಎನ್ನುವ ಒಂದು ದೃಷ್ಟಿಯಿಂದ ಕೆಲವರು ಕಾಲೇಜಿಗೆ ಹೋಗಿರ್ಲಿಕ್ಕಿಲ್ಲ, ಸೊ ಕೆಲವರು ಸ್ಕೂಲ್ ಅಟೆಂಡ್ ಮಾಡಿರ್ಲಿಕ್ಕಿಲ್ಲ. ಆದರೂ ಅವರು ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ತಗೋಬೇಕು ಎನ್ನುವ ದೃಷ್ಟಿಯಿಂದ ಈ ಒಂದು ಪ್ರೋಗ್ರಾಮ್ ಅನ್ನು ನಾವು ರೂಪಿಸಿದ್ವಿ. ಇದರಲ್ಲಿ ಅವರುಗಳೇ ಟ್ರೈನಿಂಗ್ ಪಡೆದು ಅವರಾಗಿಯೇ ಸ್ವಯಂ ಉದ್ಯೋಗ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅನ್ನು ಮಾಡಿಕೊಂಡು ಒಂದು ಮೊಬೈಲ್ ಶಾಪ್ ಇಟ್ಕೋಬಹುದು, ಒಂದು ಬ್ಯೂಟಿ ಪಾರ್ಲರ್ ಅವರು ಇಟ್ಕೋಬಹುದು, ಸೊ ಎಲೆಕ್ಟ್ರಿಕಲ್ ಪ್ಲಂಬಿಂಗ್ ಟೈಪ್ ಎಲೆಕ್ಟ್ರಿಕಲ್ ಅಪ್ಲೈನ್ಸಸ್ ರಿಪೇರ್ ಅಂಗಡಿ ಇಟ್ಕೋಬಹುದು. ಈ ರೀತಿ ಇದಕ್ಕೆ ಮೇಜರ್ಲಿ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನ್ ಬೇಕಾಗುದಿಲ್ಲ. ಅವ್ರಿಗೆ ಬೇಕಾಗಿರುವ ಸ್ಕಿಲ್ ಅನ್ನು ಇವರು 30 days ಟ್ರೈನಿಂಗ್ ಪ್ರೋಗ್ರಾಮ್ ನಲ್ಲಿ ಇವರು ಕೊಡ್ತಾರೆ. ಅದನ್ನೇ ಇಟ್ಟುಕೊಂಡು ಅವರು ಒಂದು ಸ್ಮಾಲ್ ಅಂಗಡಿನೋ ಏನೋ ಇಟ್ಟುಕೊಂಡು ಸೊ ಅವ್ರ ಜೀವನವನ್ನು ನಡೆಸ್ಕೋಬೇಕು ಎನ್ನುವ ಒಂದು ದೃಷ್ಟಿಯಿಂದನೇ ಈ ಪ್ರೋಗ್ರಾಮ್ ಅನ್ನು ನಾವು ರೂಪಿಸಿದೀವಿ. ಸೆಡಾಕ್ ಅವರು ಅದರಲ್ಲಿ ಬಹಳ ಸಿಸ್ಟಮೆಟಿಕ್ ಆಗಿ ವರ್ಕ್ ಮಾಡಿದ್ದಾರೆ. ಸೊ ಇದರಲ್ಲಿ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳಲ್ಲಿ ನಾವು ಎಲ್ಲಾ ಜಿಲ್ಲೆಗಳನ್ನು ಕವರ್ ಆಗಬೇಕು. ಅದರಲ್ಲಿ ಕೂಡ ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಸುಮಾರು 50% ನಾವು ಪ್ರಿಯಾರಿಟಿ ಕೊಡಬೇಕೆನ್ನುವ ದೃಷ್ಟಿನಲ್ಲಿನೇ ನಾವು ಅವ್ರಿಗೆ ಹೇಳಿದ್ವಿ. ನೀವೇನ್ ಕ್ಯಾಂಡಿಡೇಟ್ಸ್ ಆಯ್ಕೆ ಮಾಡ್ತೀರೋ ಅದರಲ್ಲಿ 50% SC/ST ಪಾರ್ಟಿಸಿಪೆಂಟ್ಸ್ ಇರಬೇಕು. ಸೊ ಎಲ್ಲ ಕಟ್ಟಕಡೆಯ ಸೊ ಬಡವರಿಗೂ ಕೂಡ ಈ ಪ್ರೋಗ್ರಾಮ್ ರೀಚ್ ಆಗಬೇಕು. ಎಲ್ಲಾ ನಮ್ಮ ಭಾಗದಲ್ಲಿ ಇರುವ ಎಲ್ಲಾ ತಾಲೂಕು ಎಲ್ಲಾ ಜಿಲ್ಲೆಗಳಿಗೂ ರೀಚ್ ಆಗಬೇಕು ಎನ್ನುವ ದೃಷ್ಟಿಯಿಂದನೇ ಇದನ್ನು ಮಾಡಿದ್ವಿ. ಓವರ್ ಆಲ್ ಅವ್ರು ಹೇಳಿದ ರೀತಿ ಪ್ರತಿ ಜಿಲ್ಲೆಗೆ 150 ಜನ ಎನ್ನುವ ಲೆಕ್ಕದಲ್ಲಿ ಟೋಟಲ್ 1050 ಕ್ಯಾಂಡಿಡೇಟ್ಸ್ಗೆ ಟ್ರೈನಿಂಗ್ ಕೊಡ್ತಾರೆ. 5 ಟ್ರೇಡ್ಸ್ ನಲ್ಲಿ ಟ್ರೈನಿಂಗ್ ಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ 2-3 ಮಂತ್ಸ್ ನಲ್ಲಿ ಅಲ್ಲಿ ಕನ್ಸರ್ನ್ಡ್ ಜಿಲ್ಲೆಗಳಲ್ಲಿ ಸೊ ತಾಲೂಕುಗಳಲ್ಲಿನೇ ಈ ಪ್ರೋಗ್ರಾಮ್ಸ್ ಅನ್ನು ಮಾಡ್ತಾರೆ. 30 days ಪ್ರೋಗ್ರಾಮ್ ಇರುತ್ತೆ. 30 ವರ್ಕಿಂಗ್ ಡೇಸ್ ಅಂತ ಈಗಾಗಲೇ ಹೇಳಿದ್ದಾರೆ.